ಎಲ್ಲರಿಗೂ ಶ್ರೀ ಸಾಯಿ ಚಾನಲ್ಗೆ ಸ್ವಾಗತ. ಓಂ ಸಾಯಿರಾಮ್. ಇದು ಬಾಬಾರ ನೇರ ಸಂದೇಶ. ನಿಮ್ಮ ಹೃದಯಕ್ಕೆ ಶಾಂತಿ ಮತ್ತು ಪ್ರೇರಣೆ ನೀಡಲಿ. ಮಕ್ಕಳೇ, ನೀವು ಏನೇ ಅನುಭವಿಸುತ್ತಿದ್ದರೂ ಹೆದರಬೇಡಿ. ನಿನ್ನ ಜೀವನದ ಪ್ರತಿ ಕ್ಷಣದಲ್ಲಿ ನಾನು ನಿಮ್ಮೊಂದಿಗೆ ಇದ್ದೇನೆ. ನೀವು ಪ್ರಾರ್ಥನೆ ಮಾಡುವ ಮೊದಲು ನಿನ್ನ ಹೃದಯದ ಹಂಬಲ ನನಗೆ ತಿಳಿದಿರುತ್ತದೆ. ಆದರೆ ನೆನಪಿರಲಿ, ನಾನು ತಡ ಮಾಡಬಹುದು, ಆದರೆ ಎಂದಿಗೂ ಮರೆಯುವುದಿಲ್ಲ. ನೀನು ಧೈರ್ಯದಿಂದಿರಬೇಕು. ಜೀವನದಲ್ಲಿ ಕಷ್ಟಗಳು ಬಂದರೆ ಅದು ನಿಮ್ಮನ್ನು ಮುರಿಯಲು ಅಲ್ಲ, ನಿಮ್ಮನ್ನು ಬಲಿಷ್ಠವನ್ನಾಗಿಸಲು ಎಂದು ನೀವು ತಿಳಿದಿರಬೇಕು. ಹೂವು ಅರಳುವ ಮುನ್ನ ಮುಳ್ಳು ನೋಯಿಸಿತೆಂದು ನಿನ್ನ ಬದುಕಿನಲ್ಲೂ ಮುಳ್ಳುಗಳು ಬರುತ್ತವೆ, ಆದರೆ ಅದೇ ನಿನ್ನ ಬೆಳವಣಿಗೆಗೆ ಕಾರಣವಾಗುತ್ತವೆ. ಶ್ರದ್ಧೆ ಇಲ್ಲದೆ ನೀನು ಒಂದು ಹೆಜ್ಜೆ ಕೂಡ ಮುಂದೆ ಹಾಕಲಾರೆ. ನೆನಪಿಟ್ಟುಕೋ, ಬಡವರಲ್ಲಿ ನಾನು ನೆಲೆಸಿದ್ದೇನೆ. ನೀನು ಅವರಿಗೆ ಸಹಾಯ ಮಾಡಿದರೆ ಅದು ನನ್ನ ಸೇವೆಯಂತೆಯೇ. ನೀನು ಯಾರಿಗಾದರೂ ಒಳ್ಳೆಯ ಮಾತು ಹೇಳಿದರೆ ಅದು ನನ್ನ ಹೃದಯಕ್ಕೆ ತಲುಪುತ್ತದೆ. ಬಡವನಿಗೆ ಅನ್ನ ಕೊಟ್ಟರೆ ಅದೇ ನನ್ನ ಹೊಟ್ಟೆ ತಣಿಸುತ್ತದೆ. ಮಗುವೆ, ನಿನ್ನ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳಿದ್ದರೂ ನನ್ನನ್ನು ನೆನೆಸಿದರೆ, ಪ್ರಾರ್ಥಿಸಿದರೆ ನಾನು ನಿನ್ನ ದಾರಿಯನ್ನು ಬೆಳಕಾಗಿಸುತ್ತೇನೆ. ನಿನ್ನನ್ನು ಬಲಿಷ್ಠನನ್ನಾಗಿ ಮಾಡಿ ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತೇನೆ. ಆದ್ದರಿಂದ ಕೈಬಿಡಬೇಡ, ವಿಶ್ವಾಸದಿಂದ ಇರು, ಸಹನೆಯನ್ನು ಕೆಡಿಸಿಕೊಳ್ಳಬೇಡ. ನೀನು ನನ್ನ ಕಡೆಗೆ 1 ಹೆಜ್ಜೆ ಬಂದರೆ ನಾನು ನಿನ್ನ ಕಡೆಗೆ 100 ಹೆಜ್ಜೆ ಬರುತ್ತೇನೆ. ಮಗು, ಹೆದರಿಕೆ ಬೇಡ. ನೀನು ಒಬ್ಬನೇ ಅಲ್ಲ, ನಾನು ಸದಾ ನಿನ್ನೊಂದಿಗೆ ಇದ್ದೇನೆ. ಮಗು, ನಿನಗೆ ನನ್ನ ಸೇವೆ ಮಾಡಬೇಕೆನ್ನಿಸಿದರೆ ಪ್ರಾಣಿ ಪಕ್ಷಿಗಳಿಗೆ, ಹಸಿದವರಿಗೆ ಅನ್ನವನ್ನು ನೀಡು. ಖಂಡಿತವಾಗಿಯೂ ಅದು ನೀನು ನನಗೆ ಮಾಡುವ ಸೇವೆ ಆಗುತ್ತದೆ. ಮಗು, ಕಷ್ಟ ಬಂತು ಎಂದು ಕುಗ್ಗಬೇಡ. ಕಷ್ಟಗಳ ಕಗ್ಗತ್ತಲಿನ ಮುಂದೆ ನಾನು ಬಂದು ನಿನ್ನನ್ನು ಕೈ ಹಿಡಿದು ನಡೆಸುತ್ತೇನೆ. ನನ್ನ ಮೇಲೆ ನಂಬಿಕೆ ಇಡು, ಧೈರ್ಯದಿಂದ ಮುನ್ನಡೆ. ಯಾರಿಗೂ ಕೆಟ್ಟದ್ದನ್ನು ಬಯಸಬೇಡ, ಎಲ್ಲರಿಗೂ ಒಳ್ಳೆಯದನ್ನು ಬಯಸು. ಆ ಒಳ್ಳೆಯತನದಲ್ಲಿ ನಾನು ನಿನ್ನನ್ನು ತಲುಪುತ್ತೇನೆ. ಮಗು, ನೀನು ನನ್ನ ಚರಣದಲ್ಲಿ ಬಂದ ತಕ್ಷಣವೇ ನಾನು ನಿನಗೆ ಸೂಚನೆ ನೀಡುತ್ತಿರುವೆ. ನೀನು ಅನೇಕ ಸಂದರ್ಭಗಳನ್ನು ಹಾಗೂ ನೋವು, ನಿಂದನೆ, ದುಃಖಗಳನ್ನು ಎದುರಿಸುತ್ತಿರುವೆ. ಅತ್ತಿರುವೆ ಹಾಗೂ ತಾಳ್ಮೆಯಿಂದ ಎಲ್ಲವನ್ನೂ ಸಹಿಸಿರುವೆ ಕಂದ. ಈಗ ಸಮಯ ಬಂದಿದೆ. ನೀನು ನನ್ನ ಪರೀಕ್ಷೆಗಳಲ್ಲಿ ಉತ್ತೀರ್ಣನಾಗಿರುವೆ. ನಿನ್ನ ಎಲ್ಲ ನೋವು, ಪ್ರಶ್ನೆಗಳಿಗೆ ಉತ್ತರ ನೀಡಲೆಂದೇ ನಾನು ಬಂದಿದ್ದೇನೆ. ಭಯಪಡಬೇಡ, ನಾನು ನಿನ್ನ ಜೀವನವನ್ನು ಪುನರಾರಂಭಿಸುತ್ತೇನೆ. ಹೆದರಬೇಡ, ನಿನ್ನ ಜೀವನ ನನ್ನ ತೋಳಲ್ಲಿ ಇದೆ. ನಿನ್ನನ್ನು ನಾನು ನೆರಳಿನಂತೆ ಪ್ರತಿಕ್ಷಣವೂ ಹಿಂಬಾಲಿಸುತ್ತೇನೆ. ಈ ಸಂದೇಶ ನಿಮ್ಮ ಹೃದಯಕ್ಕೆ ತಲುಪಿದರೆ ಧೈರ್ಯದಿಂದ ಮುಂದುವರಿಯಿರಿ. ಬಡವರ ಸೇವೆ ಮಾಡಿ, ಒಳ್ಳೆಯ ಮಾತು ಹೇಳಿ, ಹೃದಯ ಶುದ್ಧಿ ಇರಲಿ. ನೀವು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದರೆ ಪ್ರತಿದಿನ ಹೊಸ ಸಂದೇಶ ನಿಮ್ಮ ಹೃದಯ ತಲುಪುತ್ತದೆ. ಓಂ ಸಾಯಿರಾಮ್.